ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ವಿ ಈ ಮೊದಲೇ ಬಾರಿ ಇದು 400 ಟೋಟಲ್ 2100 ಅಪ್ಲಿಕೇಶನ್ ಬಂದಿತ್ತು. ಅದ್ರಲ್ಲಿ 400 ಜನನ ಆಯ್ಕೆ ಮಾಡಿದ್ವಿ. ಏನೇ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಟ್ರೈನಿಂಗ್ ಕೊಡೋಕೆ. ಏನಕ್ಕೆ ಈಗ ಸಬ್ ಇನ್ಸ್ಪೆಕ್ಟರ್ದು ಕಾಲ್ ಫಾರ್ ಮಾಡ್ತಾಯಿದ್ದಾರೆ. 1000 ಜನದ್ದು 1500 ಜನ ಕಾಲ್ ಫಾರ್ ಮಾಡ್ತಾಯಿದ್ದಾರೆ. ಹಾಗಾಗಿ ಅಲ್ಪಸಂಖ್ಯಾತರದ್ದು ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪ್ ಅಂತ ಒಂದು ಪಾಂಡುಪುರದಲ್ಲಿ, ಮಂಡ್ಯದಲ್ಲಿ ಒಂದು 150 ಜನಕ್ಕೆ ಮಾಡಿದ್ವಿ. ಆಮೇಲೆ ಬೆಳಗಾಮಲ್ಲಿ 150 ಜನಕ್ಕೇನೋ ಬೆಳಗಾಮಲ್ಲಿ ಮಾಡಿದ್ವಿ. ಒಟ್ಟಾಗಿ 400 ಜನನ ಮಾಡಿದ್ವಿ. ಟೋಟಲ್ ಅಪ್ಲಿಕೇಶನ್ ಬಂದಿದ್ದು 2300 ಅಪ್ಲಿಕೇಶನ್ ಬಂದಿದ್ದರು. ಅದರಲ್ಲಿ 400 ಜನನ ಆಯ್ಕೆ ಮಾಡ್ಕೊಂಡು ಈ ಬಾರಿ ಮೊದಲೇ ಬಾರಿ ನಮ್ಮ ಸರ್ಕಾರ ಬಂದಾದಮೇಲೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಈ ಸ್ಕೀಮನ್ನು ಮೊದಲೇ ಬಾರಿ ತಂದಿರೋದು. ಏನಕ್ಕೆ ಈಗ ಸಬ್ ಇನ್ಸ್ಪೆಕ್ಟರ್ನ ಕಾಲ್ ಫಾರ್ ಮಾಡ್ತಾಯಿದ್ರೆ, ಹಾಗಾಗಿ 90 ದಿನ ಕ್ಯಾಂಪ್ ಇತ್ತು. ಎಲ್ಲ 90 ದಿನ ಕ್ಯಾಂಪಲ್ಲೇ ಇರಬೇಕು. ಊಟ ತಿಂಡಿ ಇರೋದು ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಇವತ್ತಿಗೆ ನೆನ್ನೆಗೆ ಮುಗೀತದು. ಮುಗೀತು. ಹಾಗಾಗಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು. ಆ ಕಾರಣಕ್ಕೆ ನಾನು ಬಂದಿದ್ದೀನಿ. ಸರ್, ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಿದೆ. ಯಾರು ಕ್ರಾಂತಿ ಅಂತ ಸರ್? ಯಾವ ಕ್ರಾಂತಿ ಅಂತ? 2.5 ವರ್ಷ ಆಗುತ್ತೆ ನವೆಂಬರ್ಗೆ. ಏನೇನು ಕ್ರಾಂತಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಾನಿಲ್ಲ. ಮಾಧ್ಯಮದಲ್ಲಿ ಮಾತಾಡಿ ಮಾಧ್ಯಮ ಮುಖಾಂತರ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಏನಕ್ಕೆ ಮನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳ್ಬಿಟ್ಟೆ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಮನೆ DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರು, ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾ ಇರೋದು ಸರಿ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ತೀರ್ಮಾನ ಮಾಡಬೇಕಾಗಿರೋದು ಯಾವುದು? ಹೈಕಮಾಂಡ್ ಮಾಡಬೇಕಾಗಿರೋದು. ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರು ಗೆರೆ ದಾಟಲ್ಲ. ಅಲ್ಲ, ಕೆಲವರು ಈಗ ನಿಮ್ಮ ಪಕ್ಷದ ಅಧ್ಯಕ್ಷರು ಇದಾರಲ್ಲ, ಅವರ ಬೆಂಬಲಿಗರು ಆಗ್ರಹ ಮಾಡ್ತಾ ಇರುವಂಥದ್ದು. ಈಗ ಎಲ್ಲ ಅವ್ರವ್ರ ಫಾಲೋವರ್ಸ್ಗೆ ಅವ್ರವ್ರಿಗೆ ಆಸೆ ಇರ್ತದೆ ಮುಖ್ಯಮಂತ್ರಿ ಆಗಬೇಕು, ಇಲ್ಲ ಅಂತ ಇಲ್ಲ, ಇರ್ತದೆ. ಈಗ ಮನೆ ಅಧ್ಯಕ್ಷನೇ ಅಂದ್ಬಿಟ್ರಲ್ಲ, ಅಧ್ಯಕ್ಷ ಆದಮೇಲೆ ಬೇರೆ ಮಾತೇ ಇಲ್ಲಲ್ಲ. ಯಾರ ಬಗ್ಗೆನೂ ಮಾತಾಡಕೂಡ್ದು. ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಯಾರ ಬಗ್ಗೆ ಮಾತಾಡಬಾರ್ದು. ಯಾರನ್ನ ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ತೊಗೊತೀನಿ ಅಂತ ಹೇಳಿದ್ದಾರೆ. ರಂಗನಾಥ್ಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ. ನಮ್ಮ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಕುರ್ಚಿಯಲ್ಲಿ ಕೂತಿದ್ದಾರೆ. 5 ವರ್ಷ ಅವರೇ ಮುಂದುವರಿತಾರೆ ಅಂತ ನಾವು ಬರೋ ಆಸೆ ಇಟ್ಕೊಂಡಿದ್ದೀವಿ. ನಾವು ನವೆಂಬರ್ ಕ್ರಾಂತಿ ಆಗ್ತದೆ ಅಂತೇಳಿ ಅಶೋಕ್ BJP ಅವ್ರಿಗೆ ಏನು ಕೆಲಸ? ಈಗ ದಸರಾನೇ ಮಾಡಲ್ಲ ಅಂದ್ರೆ ಅಶೋಕ್ ಅವರು. ಅವ್ರು ಹೇಳಿದ್ರೆ ಯಾವ ಥರ ಒಂದು ಮಾತು ಸತ್ಯ ಆಗಿದೆ ರೀ? ಒಂದು ತೋರಿಸಿ ನನಗೆ ಉದಾಹರಣೆ. ಅಶೋಕ್ ಅವ್ರು ಯಾವಾಗ ಏನಾರು ಹೇಳಿದ್ರಲ್ಲ, ಅದು ಒಂದು ಯಾವುದನ್ನ ಆಗಿರೋದು ಹೇಳಿ ನೀವು. ಈಗ ಏನಂದ್ರು ಹೋದ ವರ್ಷ ಈ ಸಿದ್ದರಾಮಯ್ಯ ದಸರಾ ಹಬ್ಬ ಮಾಡಲ್ಲ ಬರೋ ವರ್ಷ ಅಂದರು. ಮಾಡಿಲ್ವ ಸಿದ್ದರಾಮಯ್ಯ ಅವರು? ಹಾಗಾಗಿ ಅವ್ರ ಪಕ್ಷದ ನೋಡ್ಕೊಳ್ಳಿ. ಇಂಟ್ರಲ್ ಅವ್ರ ಪಕ್ಷದಲ್ಲಿ 5-6 ಗುಂಪಾಗಿದೆ. ನಮ್ಮ ಪಕ್ಷದ ವಿಚಾರ ಬಿಟ್ಟಾಗಿ ಅಂತೇಳಿ ಅವ್ರ ಪಕ್ಷನೇ ನೆಲ ಕಿಚ್ಚಿದೆ. ಇನ್ನು ಅವ್ರು ಈ ಕರ್ನಾಟಕದಲ್ಲಿ ಅಧಿಕಾರ ಬರಬೇಕಂದ್ರೆ ಕನಿಷ್ಠ 15 ವರ್ಷ ಆಯ್ತು. ಇವತ್ತು ಬರೆದಿಕೊಳ್ಳಿ. ಮಂಡ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆನ ಕೊಟ್ಟರಂತ ಬರೆದಿಕ್ಕೊಳ್ಬೇಕು ನೀವು. 28ರಲ್ಲೂ ನಮ್ಮದೇ ಸರ್ಕಾರ. ಇವತ್ತೇನು 140 ಇದ್ದೀವಿ. ನೆಕ್ಸ್ಟ್ 150 ದಾಟ್ತೀವಿ. ನಾವು 150 ದಾಟ್ತೀವಿ. ಜನ ಬೆಂಬಲ ಇದೆ ನಮಗೆ. ಏನಕ್ಕೆ ಮೊನ್ನೆ ಚುನಾವಣೆಯಲ್ಲಿ ಉಪಚುನಾವಣೆ ಆಯಿತು 3 ಕಡೆ. ಬಳ್ಳಾರಿ, ಬಳ್ಳಾರಿಯಲ್ಲಿ ಒಂದಾಯಿತು, ಚನ್ನಪಟ್ಟಣ ಆಯಿತು, ಸಿಗ್ಗಾಂವ್ ಆಯಿತು. ಬಳ್ಳಾರಿ ನಾವು ಗೆಲ್ತಾ ಇದ್ವಿ, ಸಂಡೂರು ನಾವು ಗೆಲ್ತಾ ಇದ್ವಿ. ನಿರೀಕ್ಷೆ ಇತ್ತು ನಮಗೆ. ಚನ್ನಪಟ್ಟಣ ತಮಗೆ ಗೊತ್ತಿತ್ತು, ಫೈಟ್ ಇತ್ತು. ನಿಖಿಲ್ ಒಳ್ಳೆ ಅಭ್ಯರ್ಥಿ ಆಗಿದ್ದರು. BJP ಇಬ್ಬರು ಒಂದಾದರು. ಆಮೇಲೆ ಸಿಗ್ಗಾಂವ್ ನಮಗೆ ಭರೋಸೆ ಇರಲಿಲ್ಲ. ನಮಗೇನಿಕಂದರೆ ಬಸವರಾಜ ಬೊಮ್ಮಾಯಿಯವ್ರ ಮಗ ನಿಂತಿದ್ದ. ನಮಗೆ ಭರೋಸೆ ಇರಲಿಲ್ಲ. ಅಲ್ಲಿ ಗೆದ್ದಿಲ್ಲ ನಾವು. ಯಾಸೀರ್ ಖಾನ್ ಪಠಾಣ್ ಗೆದ್ದಿಲ್ವಾ? ನಾವು ಒಳ್ಳೆ ಸರ್ಕಾರ ಕೊಟ್ಟಿಲ್ಲ, ಜನ ಗೆಲ್ಸೋರ. 3 ಉಪಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ. ಇನ್ನು ಮುಂದೆನೂ 2028ಅಲ್ಲಿ ಇವತ್ತೇನು 140 ಇದ್ದೀವಿ, ನಾವು 150 ಮೇಲೆ ಬರ್ತೀವಿ. ಇದು ಬರೆದಿಕೊಳ್ಳಿ ನೀವು. ಯಾವ ಕಾರಣಕ್ಕೆ ಅದು ಯಾರು ತೀರ್ಮಾನ ಕೇಳಿ ಬದಲಾಗಲ್ಲ. ಸರಿ, 2.5 ವರ್ಷ ಸಚಿವ ಸಂಪುಟ. ಈಗ ಮನೆಯ ಅಧ್ಯಕ್ಷರನ್ನೇ ಹೇಳ್ಬಿಟ್ಟಿದ್ದಾರೆ ನಿನ್ನೆ. ಈಗ ಸಿದ್ದರಾಮಯ್ಯ ಅವ್ರು ಹೇಳಿಕೆ ಕೊಟ್ಟರು ಮೈಸೂರಲ್ಲಿ, ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂದರೆ ಪಕ್ಷ ನನ್ನ ಬದಲಾವಣೆ ಮಾಡಬೇಕಾದ್ರೆ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅದಕ್ಕೆ ಅಧ್ಯಕ್ಷರು ಏನಂದ್ರು ನಿನ್ನೆ DK ಶಿವಕುಮಾರ್ ಸಾಹೇಬರು? ಹೌದು, ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಸರಿಯೇ, ನಮ್ಮ ಪಕ್ಷ ಹೈಕಮಾಂಡ್ ನಿರ್ಧಾರ ತಗೊಂತಾರೆ. ಅದಕ್ಕೆ ನಾವೆಲ್ಲ ಬದ್ಧ ಅಂತ. ನಾವೆಲ್ಲ ಹೈಕಮಾಂಡ್ ರೀ. ನಾವು ನಮ್ಮ ಅಭಿಪ್ರಾಯ ಹೇಳ್ತೀವಿ. ನಾವು ಒಂದು ನಿಮಿಷ, ನನ್ನ ಅಭಿಪ್ರಾಯ ತಾವು ಮುಖ್ಯಮಂತ್ರಿ ಆಗಬೇಕಂತ ಇದೆ. ನನ್ನ ಅಭಿಪ್ರಾಯ ಅಂದರೆ ಮಾಡಬೇಕಾಗಿರೋದು ಯಾರು? ನಾನು ಮಾಡಬೇಕು. ನನ್ನ ಅಭಿಪ್ರಾಯ ಹೇಳ್ಬೋದು. ತಮ್ಮ ಹೆಸರೇನು? ಬಾಲು ಸರ್. ತಾವು ಮುಖ್ಯಮಂತ್ರಿ ಆಗಬೇಕಂತ ನನ್ನ ಆಸೆ, ನನ್ನ ಅಭಿಪ್ರಾಯ. ಹಾಗಾಗಿ ಸಾಧ್ಯನಾ? ಅದು ತೀರ್ಮಾನ ಮಾಡಬೇಕಾಗಿರೋದು ಯಾರು? ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು.
ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ, ಆಗಬೇಕಂತ ನಾವು ಬಯಸ್ತೀವಿ. ಅಂದರೆ ಈ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ. ಸಚಿವ ಸ್ಥಾನಕ್ಕೆ ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಸರ್. ಎಲ್ಲ ಸಹಜ ಎಲ್ಲರಿಗೂ ರೀಶಫಲ್ ಅಂತೂ ಮಾಡ್ತಾರಂತ ಸುದ್ದಿ ಇದೆ. ನವೆಂಬರ್ ಆದಮೇಲೆ ರೀಶಫಲ್ ಮಾಡ್ತಾರಂತ ಸುದ್ದಿ ಇದೆ. ಎಲ್ಲರಿಗೂ ಆಸೆ ಇರ್ತದೆ. ಈಗ 140 ಜನ ಇದ್ದೀವಿ. ಅದನ್ನು ನನ್ನ ಅನಿಸಿಕೆ ಸೀನಿಯರ್ಸೇ 2 ಬಾರಿ 3 ಬಾರಿ ಗೆದ್ದಿರೋರು ಕನಿಷ್ಠ 70 ಜನ ಮೇಲೆ ಅರ್ಧಕ್ಕಿಂತ ಮೇಲೆ ಇದ್ದಾರೆ. ಎಲ್ಲರಿಗೂ ಆಸೆ ಇರ್ತದ ಒಂದ್ಸತಿ ನಮಗೂ ಅವಕಾಶ ಸಿಗಬೇಕು, ನಾವು ಮಂತ್ರಿ ಆಗಬೇಕಂತ. ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ಅದಕ್ಕೆಲ್ಲ ಏನಿದ್ರೂ ಅಲ್ಲಿ ತೀರ್ಮಾನ ಮಾಡೋರು ಯಾರು? ಮನೆ ಮುಖ್ಯಮಂತ್ರಿಗಳು, ಮನೆ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಅವರು, ನಮ್ಮ ಹೈಕಮಾಂಡ್. ಅವ್ರು ತೀರ್ಮಾನ. ಬಿಜೆಪಿ ಟೀಕೆಗೆ ಏನು ಹೇಳ್ತೀರಿ ಸರ್? ಏನಕ್ಕೆ ಟೀಕೆ ಈಗ BJPಗೆ ಬೇರೆ ಕೆಲಸ ಏನ್ರಿ? ಅವ್ರು ಯಾವತ್ತನ ಅಭಿವೃದ್ಧಿ BJP ಅವರು ನಾವು ಇಂಥ ಅಭಿವೃದ್ಧಿ ಕೆಲಸ ನಾವು ಅಂತ ಗಂಟಾಘೋಷವಾಗಿ ನಾವು ಹೇಳ್ತೀವಿ. ಸಿದ್ದರಾಮಯ್ಯ 2013 ಹಿಡ್ಕೊಂಡು 2018ವರೆಗೂ ಮುಖ್ಯಮಂತ್ರಿ ಆಗಿದ್ದರು. ಇಂಥ ಭಾಗ್ಯಗಳು ಕೊಟ್ಟರು. 2023 ಹಿಡ್ಕೊಂಡು ಈಗ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇದೆ, ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿದ್ವಿ. BJP ಅವರು ಇಡೀ ದೇಶದಲ್ಲಿ ನಮ್ಮ ರಾಜ್ಯದ್ದು ಮಾತಾಡ್ತಲ್ಲ ನಾನು, ಇಡೀ ದೇಶದಲ್ಲಿ BJP ಅವರು ಅವ್ರ ಕಾರ್ಯಕ್ರಮನ ತೋರಿಸಿ ಮಾತಾಡಿದಾರ? ಕಾರ್ಯಕ್ರಮ 0. ಬರೆಯೋರಿಗೇನು ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ. ಯಾವುದೋ ನಾವು ಮಾಡ್ಬೇಕು ತಾನೆ. ಈಗ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಏನಂತ ಘೋಷಣೆ ಮಾಡಿದ್ರು? ಎಲ್ಲ ಅಕೌಂಟಲ್ಲಿ 15 ಲಕ್ಷ ಹಾಕ್ತೀನಂದರು. 15 ಪೈಸೆ ಹಾಕಿದಾರಾ? ಬರೀ ಮಾತಿಂದ ಘೋಷಣೆ. ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಏನಂದ್ರು ಇದೇ ವಿರೋಧ ಪಕ್ಷದವರು, ಇದೇ ಅಶೋಕ್ ಅವರು ಏನಂದರು? ಈ ಗ್ಯಾರಂಟಿಗಳಿಗೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ, ಈ ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕಾಗಲ್ಲ ಅಂದರು. ನಾವು ಬಂದಿದ್ದ ಸರ್ಕಾರ ಒಂದೇ ತಿಂಗಳಲ್ಲಿ ಗ್ಯಾರಂಟಿಗಳು 5 ಗ್ಯಾರಂಟಿ ಆಗಬೇಕು. ಅದ್ರ ಜೊತೆಲಿ 6ನೇ ಗ್ಯಾರಂಟಿ ಅಂತೀವಿ. ಇವ್ರದ್ದೇ ಸರ್ಕಾರ ಇತ್ತಿಲ್ಲ, BJP ಸರ್ಕಾರ ಇತ್ತಿಲ್ಲ. ಸಿದ್ದರಾಮಯ್ಯ ಇರುವಾಗಲೇ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಲಮ್ ಬೋರ್ಡಲ್ಲಿ 1,80,250 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಅಲ್ಲಿ 47,860 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಒಟ್ಟಾಗಿ 2,30,000 ಮನೆಗಳು ಸಿದ್ದರಾಮಯ್ಯ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರ ಏನು ಮಾಡ್ತಾರೆ? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಅದಕ್ಕೆ GST ಹಾಕಿ ಬಡವ್ರ ಮನೆಗೆ 1,38,000 ವಾಪಸ್ ತೊಗೊಳ್ತವ್ರೆ. ಆ ಕಾರಣಕ್ಕೆ ಮನೆಗಳು ಕಂಪ್ಲೀಟ್ ಆಗ್ತಾಯಿಲ್ಲ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾಯಿದ್ರು, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾಯಿದ್ರು. 7.5 ಲಕ್ಷ 3 ಲಕ್ಷ ಹೋದರೆ ಎಷ್ಟು? 4.5 ಲಕ್ಷ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನನಗೆ ಅವಕಾಶ ಕೊಟ್ಟಾದ್ಮೇಲೆ ನಮ್ಮ ಪಕ್ಷ ನಂಗೆ ಮಂತ್ರಿ ಮಾಡ್ದಲ್ಲ, ನನಗೆ ಅವಕಾಶ ಸಿಕ್ಕಾದ್ಮೇಲೆ ನನ್ನ ಮಾಹಿತಿ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದಿದ್ದು. ಏನಕ್ಕೆ ಗ್ಯಾರಂಟಿಗಳಿಗೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಈ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 2,30,000 ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ 9,500 ಕೋಟಿ ಬೇಕಾಗ್ತದೆ. ಹೆಂಗೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದಂತ ಧೈರ್ಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಪಾಪ ಬಡವ್ರು ಬೀದಿಯಲ್ಲಿದ್ದಾರೆ ಸರ್, ಅವ್ರು 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಹಾಕೋಣ, ಇದು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ್ನ ಕಷ್ಟ ಆಗಲಿ ತೊಂದರೆ ಆಗಲಿ ಆ ದುಡ್ಡನ್ನು ನಾನು ಸರ್ಕಾರ ವತಿಯಿಂದ ಕೊಡ್ತೀನಿ, ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಹೋದ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಕೊಟ್ಟಿದ್ದ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಅವ್ರ ಸರ್ಕಾರ ಇತ್ತಿಲ್ಲ 4 ವರ್ಷ. ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಹಾಂ, ಸಿದ್ದರಾಮಯ್ಯಗೆ ಮಾತ್ರನ, ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರನ ಬಡವ್ರ ಬಗ್ಗೆ ಕಾಳಜಿ? ಈಗ ಬರೋ ತಿಂಗಳಲ್ಲಿ ನವೆಂಬರ್ 29 ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ. 47,345 ಮನೆಗಳು ಕೊಡ್ತಾಯಿದ್ದೀವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಏನಾರ BJP ಅವರು ಸ್ಲಮ್ ಬೋರ್ಡಲ್ಲಿ, ಇವತ್ತು ಮಾಧ್ಯಮ ಮುಂದೆ ಹೇಳ್ತಾ ಇದ್ದೀನಿ ನಾನು, ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ 1 ಮನೆ BJP ಅವ್ರು ಕೊಟ್ಟಿದ್ರೆ ದೇವರನ್ನೇ ಹೇಳ್ತೀನಿ ನಾನು, ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ ನಾನು. ಸಾಬೀತು ಮಾಡಲಿ. ಇಷ್ಟೆಲ್ಲ ಅಶೋಕ್ ಮಾತಾಡ್ತಾರಲ್ಲ, ಚಾಲೆಂಜ್, ನಾಳೆನೇ ರಾಜೀನಾಮೆ. ಸ್ಲಮ್ಮಲ್ಲಿ ಇಂಥದ್ದು ನಾವು ಇಷ್ಟು ಮನೆ ಕೊಟ್ಟಿದ್ದೀವಿ ಅಂತ ಸಾಬೀತು ಮಾಡಿಬಿಡಲಿ, ನಾಳೆನೇ ರಾಜೀನಾಮೆ ಕೊಡ್ತೀನಪ್ಪ. ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ ನಾನು. BJP ಅವ್ರಿಗೆ, BJP ಮುಖಂಡರಿಗೆ, ವಿಜೇಂದ್ರವ್ರಿಗೂ ಚಾಲೆಂಜ್ ಮಾಡ್ತಾಯಿದ್ದೀನಿ, ಅಶೋಕ್ ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು. 1 ಮನೆ 2019 ಹಿಡ್ಕೊಂಡು 23ವರೆಗೂ ಅವ್ರು ಇದ್ರಲ್ಲ, 1 ಮನೆ ಸ್ಲಮ್ ಬೋರ್ಡಲ್ಲಿ ಕೊಟ್ಟಿದ್ದಂತ ಅವ್ರು ಸಾಬೀತು ಪಟ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ. ಆಮೇಲೆ ಮಂತ್ರಿ ಸ್ಥಾನಕ್ಕೆ ನಾಳೆ ಬೆಳಗ್ಗೆ, ಇವತ್ತು ಸಾಬೀತು ಮಾಡಲಿ, ಇವತ್ತು ಸಂಜೆನೇ ರಾಜೀನಾಮೆ ಕೊಡ್ತೀನಿ. ಆಮೇಲೆ ಬೇರೆಯವ್ರು ಹಂಗಲ್ಲ, ನಾನು ಬೇರೆಯವ್ರು ಹಂಗಲ್ಲ, ಇವರೆಲ್ಲ ಡಂಗ್ ಹೊಡಿತಾರಿಲ್ಲ, ಡಂಗಿಲ್ಲ. ಇವತ್ತು ಸಾಬೀತು ಪಡಲಿ, ಸಾಯಂಕಾಲ ರಾಜ್ಪಾಲರ ಮನೆಗೆ ಹೋಗಿ ರಾಜೀನಾಮೆ ಕೊಡ್ತೀನಿ. ಇವತ್ತು ಸಂಜೆ ರಾಜೀನಾಮೆ ಕೊಡ್ತೀನಿ.
ಕೇಳ್ರಿ ತಾಕತ್ತು ದಮ್ ಇದೆಯಂತ. ಅಶೋಕ್ ಮಾತಾಡ್ತಾರೆ ತಾಕತ್ತು ದಮ್ಮು ಇದೇ ಕೇಳಿ. ಸರ್ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಅಹಮದ್ ಘೋಷಣೆ ವೇಳೆ ಕಲ್ಲು ತೂರಾಟ ಆಗಿದೆ ಸರ್. ಅಲ್ಲ, ಮಾಹಿತಿ ಬಂತು, ಅದು ಆಗಬಾರ್ದಾಗಿತ್ತು. ಅದು ನೋಡ್ರಿ, ಯಾವತ್ತೂ ನಮ್ಮ ದೇಶ, ನಮ್ಮ ರಾಜ್ಯ, ದೇಶದಲ್ಲೂ ನಮ್ಮ ರಾಜ್ಯ ಎಲ್ಲ ಒಟ್ಟಾಗಿ ಬಾಡ್ತಿರೋದು, ಒಂದು ದೇಶ ಪ್ರೀತಿಯಿಂದ ಬಾಡ್ತಿರೋದು. ಆ ಘಟನೆ ಆಗಬಾರ್ದಾಗಿತ್ತು. ಆ ಘಟನೆ ಆಯ್ತು ಅಂತ ಕೇಳಿ ನನಗೂ ಒಂದು ನೋವಾಯಿತು. ಇದು ಯಾರೋ ಆಗದವ್ರವ್ರು ಮಾಡ್ತಾರೆ, ಇದು ಆಗಬಾರ್ದ್ರಿ ಇಂಥದ್ದೆಲ್ಲ ಘಟನೆ. ನಾವೆಲ್ಲ ಒಂದೇ ರೀ, ನಾವು ಯಾರೂ ಹುಟ್ಟುವಾಗ ಕೇಳುಟ್ಟಲ್ಲ, ಅಮ್ಮ ತಾಯಿ ನಾನು ಮುಸಲ್ಮಾನ್ ಆಗಿಬಿಡ್ಬೇಕು, ನಾನು ಹಿಂದೂ ಆಗಿಬಿಡ್ಬೇಕಂತ. ಆ ಧರ್ಮದಲ್ಲಿ ಹುಟ್ಟಿದ್ದೀವಿ, ಯಾರೂ ಕೇಳುಟ್ಟಲ್ಲ. ನಾನು ಹಿಂದೂ ಹುಟ್ಟಬೇಕು, ಮುಸಲ್ಮಾನ್. ಆಮೇಲೆ ರಾಜಕಾರಣಿಗಳು ಅಂತ ಕಿವಿ ಮಾತು ಹೇಳ್ತೀನಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ. ಯಾರನ್ನ ರಾಜಕೀಯಕ್ಕೆ ಬಂದಾದಮೇಲೆ ದಯಮಾಡಿ ಜಾತಿ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಲಕ್ಷಾಂತರ ಜನ ನಮ್ಮನ್ನ ಬಿಡ್ತಾರೆ. ನೀವು ಹಂಗೂ ಜಾತಿ ಮಾಡೋಂಗಿದ್ರೆ ಮನೇಲಿ ಕೂತ್ಕೊಂಡು ಜಾತಿ ಮಾಡ್ಕೊಳ್ಳಿ. ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಮಾಡಿಕೊಡ್ದು. ಏನಕ್ಕಂದರೆ ನಮ್ಮನ್ನ ಲಕ್ಷಾಂತರ ಜನ ನಂಬಿರ್ತಾರೆ. ನಾವೇನಾರು ರಾಜಕೀಯಕ್ಕೆ ಬಂದು ಜಾತಿ ಮಾಡಿದ್ರೆ ನಮ್ಮ ಮಕ್ಕಳು, ನಾವಿಲ್ಲ, ನಮ್ಮ ಮಕ್ಕಳು ಹುಳ ಬಿಚ್ಚಾಯ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.